ನಮ್ಮ ಐಶ್ರೀ ಚಾನಲ್ನವರಿಗೆ ನಮಸ್ಕರಿಸ್ತಾ ನಮ್ಮ ವೀರಭದ್ರೇಶ್ವರ ಸ್ವಾಮಿಯವರ ಪಾದಕ್ಕೆ ವಂದಿಸಿ ನಾನು ಕೇಳೋದಿಷ್ಟೇ. ನಮ್ಮ ದೇವಸ್ಥಾನ ಇತಿಹಾಸ ಪ್ರಸಿದ್ಧ. ನಾವು ಚಿಕ್ಕವರಿದ್ದ ನಾವು ಹೆಚ್ಚು ಕಡಿಮೆ ದೇವಸ್ಥಾನಕ್ಕೆ ಕಾರ್ತಿಕ ಮಾಸ ಪೂಜೆ ಮಾಡ್ತೀವಿ, ಗುರುವರೆಲ್ಲ ಸೇರಿ. ಆ ಟೈಮಲ್ಲಿ ನಾನು ತಪ್ಪಿಸ್ಕೊಂಡೆ ದಿನವೇ ಇಲ್ಲ. ನಾನು ಹುಟ್ಟಿ ನನಗೀಗ 58 ವರ್ಷ. 58 ವರ್ಷದಲ್ಲಿ ನಾನು ನಡೆದಾಡಂಗೆ ಶುರುವಾದಿಂದಲೂ ಬಂದಿದ್ದೀನಿ. ಹಿಂದೆ ಇಲ್ಲಿ ಹಳೆ ದೇವಸ್ಥಾನ ಇತ್ತು. ನನಗೆ ನನ್ನ ಮನಸ್ಸಿಗೆ ಅನಿಸಿದ್ದು ಒಂದೇ ಒಂದು ಲೈಟ್ ಹೋದರೂ ಸಾಕಿಲ್ಲಿ ಅನಿಸೋದು ಮನಸ್ಸಲ್ಲಿ. ಒಂದು ಲೈಟ್ ಹೋಗಿ ಇವತ್ತು ಒಂದು ಒಳ್ಳೆಯ ಪುಣ್ಯ ಕ್ಷೇತ್ರವಾಗಿದೆ. ಅದಕ್ಕೆ ನನಗೆ ಭಾಳ ಸಂತೋಷ. ಎಲ್ಲ ಭಕ್ತರ ಆಶಯದಂತೆ ಆಗಿದೆ, ಭಕ್ತರ ಸಹಕಾರದಿಂದ ಆಗಿದೆ. ಅದೇ ರೀತಿ ಈಗ ನಾವು ಒಂದು ಭಕ್ತರಲ್ಲಿ ಕೇಳ್ತಾ ಇರೋದು, ಎಲ್ಲೆಲ್ಲಿ ನಮ್ಮ ದೇವರು ಒಕ್ಕಲಿದ್ದಾರೆ ಅವರಿಗೆ ನಾವು ಈ ಇನ್ವಿಟೇಷನ್ ಕಳ್ಸೋಕೆ ಆಗ್ತಾಯಿಲ್ಲ. ದಯಮಾಡಿ ಈ ನಮ್ಮ ಬುದ್ಧಗಾಳಿ ಬಂದ ವೀರಭದ್ರೇಶ್ವರ ದೇವಸ್ಥಾನದ ಭಕ್ತರು ಎಲ್ಲಿದ್ದೀರಾ, ದಯಮಾಡಿ ತಾವೆಲ್ಲರೂ ಈ ಜಾತ್ರೆ ಬನ್ನಿ. ತಮ್ಮ ಹೆಸರನ್ನು ನೋಂದಣಿ ಮಾಡಿ. ನಿಮ್ಮ ಅಡ್ರೆಸ್ಸು ಎಲ್ಲಿದೆ, ಯಾವ ಊರು, ಫೋನ್ ನಂಬರ್ ಕೊಟ್ಟು ನಾವು ಇಲ್ಲಿ ನಾಳೆ ಇಲ್ಲಿ ಒಂದು ಆಫೀಸ್ ಓಪನ್ ಮಾಡಿರ್ತೀವಿ. ನಾವು ಒಂದು ಕುರ್ಚಿಟ್ಟು ನಮ್ಮ ಜನ ಕೂರ್ತಿರ್ತೀವಿ. ನಿಮ್ಮ ಕಾಣಿಕೆ ಕೊಟ್ಟು ನಿಮ್ಮ ಅಡ್ರೆಸ್ ಬರೆಸಿ ದಯವಿಟ್ಟು. ಯಾಕೆ ನಾವು ಮುಂದೆ ನಿಮಗೆ ಆಹ್ವಾನ ಪತ್ರಿಕೆ ಕಳಿಸ್ಕೊಡ್ಬೇಕಾಗತ್ತೆ. ಅದರಿಂದ ನಮಗಿದು ಸಹಕಾರ ಕೊಟ್ಟಂಗಾಗುತ್ತೆ. ಆಮೇಲೆ ದೇವಸ್ಥಾನದ ಅಭಿವೃದ್ಧಿಗೂ ಸಹಕಾರ ಕೊಟ್ಟಂಗಾಗುತ್ತೆ. ಎಲ್ಲ ಭಕ್ತರಲ್ಲಿ ಕೇಳ್ಕೊಳೋದು ನಾವು ಅಷ್ಟೇ, ತಾವು ಎಲ್ಲಿದ್ದೀರಾ, ನೀವು ಯಾವ ಜಿಲ್ಲೆಲಾರು ಇರಿ, ಯಾವ ರಾಷ್ಟ್ರದಲ್ಲಾರು ಇರಿ, ಯಾವ ರಾಜ್ಯದಲ್ಲಾರು ಇರಿ, ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರನ್ನು ದಯಮಾಡಿ ನಮ್ಮ ಈ ಭದ್ರಕಾಳಿ ಬನಕ್ಕೆ ಕಳಿಸ್ಕೊಡಿ. ಅದೇ ರೀತಿ ನಾವು ಸ್ಕ್ಯಾನರ್ ಮಾಡಿದ್ದೀವಿ ಭದ್ರಕಾಳಮ್ಮನವರ ದೇವಸ್ಥಾನದ ಟ್ರಸ್ಟಿಂದ. ಆ ಸ್ಕ್ಯಾನರ್ಗೆ ತಮ್ಮ ತನುಮನದ ಹಣವನ್ನು ತಾವು ಸ್ಕ್ಯಾನ್ ಮಾಡ್ಬೋದು. ದಯಮಾಡಿ ನಾಳೆ ಜಾತ್ರೆ ಬನ್ನಿ, ತಮಗೆಲ್ಲರೂ ಗೊತ್ತಾಗುತ್ತೆ. ಇವತ್ತು ಸಂಜೆಯಿಂದ ಶುರುವಾಗಿ ನಾಳೆ 2-3 ಗಂಟೆಗೆ ಮುಗಿಯುತ್ತೆ. ದಯವಿಟ್ಟು ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ.